ಇಲ್ಲೇ ₹1 ಸತ್ತಾಗ ಹನಿಗೆ ಬಡ್ಕೊಳಕ ನೀ ಆಕೆ ಎಷ್ಟು ಕೊಟ್ಟೆ ದಕ್ಷಿಣ? 10. ನಾನು ಎಷ್ಟು ಕೊಟ್ಟೆ? ಕೊಟ್ಟಿಯಲ್ಲ 1. 2 ಸೇರಿ ಎಷ್ಟಾಯ್ತು? 11. ಸ್ವಾಮಿಗಳಿಗೆ ಸುದ್ದು ಕೊಡ. ಅಲೋ ಸರ್, ₹11 ಮೇಲೆ ಬೆಳ್ತಾನ ಹೋಯ್ಕೊರಿ. ಅಕ್ಕಿಗಾದ್ರ 10, ನಿನಗಾದ್ರ 1000. ಯಾಕ? ಅದ್ಯಾಕ ಹಂಗ? ಹೆಣ್ಮಕ್ಳಿಗೆ ನಾವು ಪುಕ್ಷಟ್ ಹೇಳ್ತೇವೆ, ಅದನ್ನೇ ಕೇಳ್ತೇವೆ ಬೋಸುಡಿಕೆ. ಸ್ವಾಮಿಗಳ ಬಾಯಾಗ ಬೋಸುಡಿಕೆ ಅದು ಹೊಟ್ಟಿಗೆ ಅನ್ನ ಉಣ್ಣಂಗಿಲ್ಲ, ಅದ್ರಾಗ ಉಪ್ಪ ಹುಳಿ ಖಾರ ಬೆಟ್ಟಿನಾಗಿಲ್ಲ. ಸುಮ್ಮ ಹೋಗಲೆ ಕಲ್ಲು ತಂದು ಹಿಂಬ್ರಿಕೆ ಹೋಗಿದೆ ಮತ್ತೆ ಸುಮ್ನಿರ ಅವ್ರಿಗೆ. ಕೋರಗನ್ನ ಕೋಳಿ ನುಂಗಿತ್ತ ನೋಡುವ ಕೈಗೆ, ಕೋರಗನ್ನ ಕೋಳಿ ನುಂಗಿತ್ತ, ಕೋರಗನ್ನ ಕೋಳಿ ನುಂಗಿತ್ತ ನೋಡುವ ಕೈಗೆ, ಕೋರಗನ್ನ ಕೋಳಿ ನುಂಗಿತ್ತ. ಆಡುವಾನೆ ಯಾನು ಗೋಡೆ ಸುಣ್ಣವಾನು, ಆಡುವಾನೆ ಯಾನು ಗೋಡೆ ಸುಣ್ಣವಾನು, ಆಡಲ ಬಂದ ಮಕ್ಕಳ ನುಂಗಿತ್ತ, ಕೋರಗನ್ನ ಕೋಳಿ ನುಂಗಿತ್ತ, ಕೋರಗನ್ನ ಕೋಳಿ ನುಂಗಿತ್ತ ನೋಡುವ ಕೈಗೆ, ಕೋರಗನ್ನ ಕೋಳಿ ನುಂಗಿತ್ತ. ಓಂ 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 ಗುರುಪುಷ್ಯಯೋಗ ತುಲಾರಾಶಿ ರಮ್ಯಾ ರಕ್ಷಿತ ಸನ್ನಿ ಲಿಯೋ ಮಿಯಾ ಖಲೀಫಾ. ಎಲ್ಲದಿರ ಬುಬನ್ಯಾರ ಹಳಿ ಬುಬನ್ಯಾರ ದೇವ್ರಾಣಿ ಮಾಡಿ ಹೇಳ್ತೀನಿ ಅಪ್ಪ, ನಾ ಸ್ವಾಮಿ ಅಲ್ಲ. ಅವನು ಸಾಲಗಾರ ಕಾಟ್ ಹೆಚ್ಚಾಗಿ ವೇಷ ಹಾಕೊಂಡ್ ಬಂದಿರಿ. ಅಲ್ಲ ಗಂಡಸಿಗೆ ಗಂಡ ಅಂದ್ರೆ ಮಾಡಿದ ಸಾಲ ಒಂದ ನೋಡ್ರಿ. ಎಂತ ಚಂದ ಊಟ ಮಾಡ್ಕೋತ ಕೂತಿದ್ದೆ ಮನ್ಯಾಗ, ಬಂದು ದಬ್ಬು ದಬ್ಬು ಬಾಗ್ಲ ಬಡಿಯಾಕತ್ರು. ಗೊತ್ತಾತು ಸಾಲಗಾರ ಇವ್ರು ನನಗೆ ಹಣ ಹೊರ್ತಾರದ್ ಗೊತ್ತಾಗಿ ಏನು ಕಾಡ್ತಾರೆ, ಹೋದಲ್ಲೆಲ್ಲ ಬರ್ತಾರ, ನಿಂತ್ರು ಬಿಡವಲ್ರು, ಕುಂತ್ರು ಬಿಡವಲ್ರು, ಎಲ್ಲಿ ಹೊತ್ತಿನ ಅಲ್ಲೇ ಬರ್ತಾರ. ಅದಕ್ಕೂ ಸಹಿತ ತಣ್ಣಗ ಮಾಡಕ್ ಬಿಡವಲ್ರು. ಗೊತ್ತಾತಿನ ಹಿಡ್ದ ಕಂಕತಾರ ಅಂತೇಳಿ ಹೊಳಿ ದಂಡಿ ಬೀಳ್ಬೇಕಂತೇಳಿ ಹೋಗಿದ್ದೆ. ಅವಲ್ಲಿ ಯಾರೋ ಒಬ್ಬ ಕಳ್ಳ ಸ್ವಾಮಿ ಇವನ್ನೆಲ್ಲ ಕಳೆದಿಟ್ಟ. ಓಂ ನಮ ಶಿವ, ಓಂ ನಮ ಶಿವ ಅಂತ ಮುನಿಗಿದ. ನಾ ಓಂ ನಮ ಹರ್ರ ಪಡ್ಕೊಂಡ ಬಂದ್ವಿ. ಅದ್ರಾಗ ಇದ್ರ ಬರ್ಗೊಡ್ದ ನನಗ ಸಾಲ ಕೊಟ್ಟ ಮಂಗ್ಯನ ಮಕ್ಕಳು ಇದ್ರ ಬಂದ್ರು. ನಮಸ್ಕಾರಿ ಗುರುಗಳ ಅಂದ್ರು. ನಿಮ್ಮವ್ರು ಹೊಯ್ಕೋತ ಹೋಗ್ರಿ ಆಶೀರ್ವಾದ ಮಾಡಿದ್ಯಾ. ಕಂಡ ಹಿಡಿವಲ್ರು ಅವ್ರು ನನ್ನ. ಅಲ್ಲೆಲ್ಲಿ ಕಂಡು ಹಿಡಿತಾರ, ಯಾಕಂದ್ರೆ ಗೆಟಪ್ಪ ಚೇಂಜ್ ಆಗೈತಿ. ನಾ ಏನೋ ಹಿಂಗ್ ವೇಷ ಹಾಕೊಂಡ್ ಅಡ್ಡಾಡಕತ್ತೀನಿ. ಊರಾಗ ನಮ್ ದೋಸ್ತನೊಬ್ಬನ್ ಬಿಟ್ಟು ಬಂದೀನಿ. ಏನೋ ಸಣ್ಣವ್ರು ಇರೋ ಕೈಲೇನೋ ಏನೋ ಕೆಲಸ ಮಾಡಿದ್ರು ಕೂಡೇ ಮಾಡೇವಿ, ಏನೋ ತಿಂದ್ರು ಹಂಚ್ಕೊಂಡ್ ತಿಂದೇವಿ. ಒಟ್ಟು ಏನೋ ಒಟ್ಟ ಒಂದ ಚಟಗ ಕಾಲ್ ಹಾಕೇವಿ. ಅದಾದ ಒಟ್ಟ ಏನೋ 50-50 ಅಂತಾರಲ್ಲ, ಅದನ್ನ ಮಾಡ್ಕೊಂಡು ಬಂದೇವಿ. ಅವಾಗೇನೋ ಸಣ್ಣರಿದ್ವಿ, ನಡೀತಿತ್ತು. ಈಗ ದೊಡ್ಡವ್ರಿಗೆ ನಡೀತೈತ್ಯಾ? ಅವನವನು ಮಾಡ್ಕೊಳ್ಳು ಹುಡುಗಿಗೆ ಸಹಿತ 50-50 ಅಂತ ಗಡ್ಡು ಬಿದ್ದಾನು. ಎಲ್ಲಿತ್ತು ಹೊಯ್ಕೊಳ್ದಂತೀನಿ ನಾ. ಅದಕ್ಕ ಅದ್ರಾಗ ನಮ್ಮ ಹುಡುಗಿಗೂ ಅವನ ಕಡೆನ ಶಳತೈತೆ ಅನ್ನೋದು ಗೊತ್ತಾಗೈತಿ. ಬರ್ಲಿ ಇವತ್ತು ಏನಾರಕ್ಕೆ ನನ್ನ ಕೈ ಸಿಕ್ಲಂದ್ರ ಇದ್ದಿದ್ದು ಇಲ್ಲಾರ್ದು ಒಂದು ಭವಿಷ್ಯ ಹೇಳಿ ಸೆಟಪ್ ಮಾಡ್ಕೊಂಡು ಅವನವನು ಒಂದು 3 ತಿಂಗಳು ಗೋವಾ ಕಡೆನ ಓದ್ ಬಿಡ್ತೀನಿ. ನನಗ್ ಭವಿಷ್ಯನ ಹೇಳಕ್ ಬರಂಗಿಲ್ಲ. ಬುಡ್ಬುಡಿಕೆ ಹೆಂಗ ಹಂಗ ಹೇಳಿದ್ರ ಆತ. ಬರ್ಲಿ ಇವತ್ತೇನಾರ ಬಲ್ಲ ಅಂದ್ರೆ ಮಜಾ ಮಾಡಿ ಆ ಮಗ ಇಲ್ಲೇ ಹೊಯ್ಕೋತ ಕುಂದ್ರಲಿ, ಆಕಿನ ಎತ್ತಾಕೊಂಡ್ ಹೋಗ್ಬಿಡ್ತೀನಿ. ಅಲ್ಲೇ ಬರ್ತಲ್ಲ ಎಲ್ಲೇ ಕಟಗಾಲಿಗಿಂದಿ ಬರ್ರಿ ಬರ್ಲಿ ಮಜಾ ಮಾಡಿ. ಓಂ ಬುಡು ಬುಡು ಅಂತೈತೆ, ಬುಡು ಮೇಲೆ ಆಗತೈತೆ. ಕತ್ತಿಗೆ ಕೋಡಿಲ್ಲ, ಕೋಳಿಗೆ ಹಲ್ಲಿಲ್ಲ, ಸತ್ತ ಮೇಲೆ ಸುಡುಗಾಡಕ್ ಹೋಯ್ತಾರಲ್ಲ ಬುಡ್ರ ಬುಷ್. ಅಲ್ರಿ ಸಮೀರ, ಸತ್ತ ಮ್ಯಾಗ ಸುಡ್ಗಾಡಕ್ ಹೋಯ್ಲಾರ್ದ ಏನ್ ಮನ್ಯಾಗ ಇಟ್ಕೊಂಡು ಪೂಜೆ ಮಾಡ್ತಾರೇನ್ರಿ? ಕೈ ಹೆಚ್ಚು ಬೆಳಗ್ರಿ ಯಾರು ಬ್ಯಾಡ ಅಂತಾರ. ಇಲ್ಲೇವ ಒಬ್ಬರು ಸತ್ರಂದ್ರ ಒಬ್ರು ಓದ್ ಒಯ್ತಾರ, ಒಬ್ಬರನ್ನ ಮಾಡಿ ವಾದ್ದು ಕುಂದಿರ್ಸ್ತಾರ. ನಮ್ಮಂತ ರಾಂಡ ಮುಂಡ್ರನ ಅಡ್ಡ ಒಯ್ತಾರ ಅಡ್ಡ. ಇವು ನಮ್ಮ ಮಂತ್ರದ ಜಟಾನು ಗೂಟ. ಸಾಮ್ಯಾರೇನ್ರಿ? ಇಲ್ಲ ಕೂದಲ ತುಂಬಾವ. ಆದ್ರೆ ಎಲ್ಲಿ ನಿನ್ನ ಕಣ್ಣಿ ಸ್ವಾಮಿ ಕಣ್ಣ ಕಾಣವಲ್ಲ, ಎಲ್ಲಿ ಹೋಯ್ತು ಎಲ್ಲ. ಅಲ್ಲ ಡ್ರೆಸ್ ನೋಡಿ ಯಾರು ಸ್ವಾಮಿಗಳು ಅನ್ನೋದು ಕೇಳ್ತಾಳ. ಇರ್ಲಿ ಬಿಡ್ರಿ, ಅಷ್ಟ್ಯಾಕ್ ಸಿಟ್ ಮಾಡ್ಕೋತೀರಿ. ಭವಿಷ್ಯ ಏನಾರ ಹೇಳ್ತೀರಿ? ಭವಿಷ್ಯ ಹೇಳಕಂತ ಕರ್ಸ್ಯಾರ ನಮ್ಗೆ. ಹೌದ್ರಿ, ಭವಿಷ್ಯ ಹೇಳಿದ್ರೊಳಗ ನಾವ್ ಎತ್ತಿದ ಕಾಲ, ಎತ್ತಿದ ಕೈ
ಹಂಗಾರ ನಮ್ದೋಟ ನೋಡಿ ಹೇಳ್ರಿಲ್ಲ. ಅಲ್ಲೇ ಇಲ್ಲಿ ಹೇಳಂಗಿಲ್ಲ ಮೊದಲು ಮ್ಯಾಲಿಂದ ಹೇಳ್ತೇವೆ, ಆಮೇಲೆ ನಡಬರ್ಕಿಂದ ಹೇಳ್ತೇವೆ, ಆಮೇಲೆ ಪೂರಾ ಬಡ್ಡ್ಯಾಗಿಂದ ಹೇಳ್ತೇವೆ. ಅಲ್ಲ ಇದು ಬಡ್ಡ್ಯಾಗಿಂದ ಅಂದ್ರೆ ಎಂತದ್ರಿ? ಗಾಬರಿ ಆಗ್ಬೇಡ, ಅಂಗಲಾಗಿನ ಗೆರಿ ನೋಡಿ ಹೇಳ್ತೇವೆ. ಹಂಗಲ್ಲನ್ ಗೆರಿ ನೋಡಿ ಹೇಳ್ತೀರಾ? ಅಟ್ಟ ಹೊಗರ ಸ್ವಾಮಿ ಅಲ್ಲ ಮತ್ತೆ. ನಮಗೇನ್ ಬ್ಯಾಡ್ರಿ, ಕೈಯಾಗ ನೋಡಿ ಹೇಳ್ರಿ ಸಾಕ. ನಾನೇನು ಹಾಳಿ ಆರ್ಸೌಂಡ್ ಮಾಡಿ ಅಲ್ಲ, ಏನ ಪುಗ್ಸೆಟ್ಟಿ ಉಂಡು ಹೋಗಾಕ್ ಬಂದ್ಯಾನ? ಯಾಕ್ರಿ ಏನಾತ? ನಾವು ಸ್ವಾಮಿಯರ್ ಅಲ್ಲ, ದಕ್ಷಿಣ ಕೊಟ್ರನ್ನ ಬಗ್ಗೆ ಹೇಳವ್ರು ನಾವು. ದಕ್ಷಿಣ ಬೇರೆ ಕೊಡ್ಬೇಕ್ರಿ? ಎಷ್ಟ್ ಕೊಡ್ಬೇಕ್ರಿ? ನೋಡು ಅಲ್ಲಿ ಒಂದು 10,000 ಕೊಟ್ರು ಅಲ್ಲಿ ನಂಗೆ 10,000 ಜುಜುಬಿ ಚಿಲ್ಲರ ಆದ್ ನಾನು ಅದೃಷ್ಟನ ತೆಗಿತೀವ ಸಾಲನ ಮನ್ನ ಹಂಗಾರ 20,000 ಕೇಳಬೇಕಿತ್ತು ನಾನು. ಇಲ್ರಿ, ನಾ ಏನ್ ನಿಮ್ಗ 10,000 ಕೊಡ್ಬೇಕಂತ ಮಾಡಿದ್ದೆ. ಆದ್ರೆ ಏನ್ ಮಾಡೋದು, ಫೋನ್ ಪೇ ಬಂದ್ ಆಗ್ಬಿಟ್ಟೈತಿ. ಅದಕ್ಕೆ ಏನಿಲ್ಲ, 10 ರೂಪಾಯಿ ತಂದ ನೀ ತಗೊಂಡ್ಬಿಡ್ರಿ. ಸರ್ವರ ಇದ್ದಂಗ ಕಾಣಂಗಿಲ್ಲ ಅದು. ಅವ್ವ ಎಷ್ಟ್ ತುಣಕಾಗೈತಿ ಅಲ್ಲ, ಹೋಗ್ಲಿ ಸುಧವ. ನಮ್ಮ ಸ್ವಾಮಿ ಕೊಟ್ಟಾನ್ರಿ ಅಂತ. ಅಲ್ಲ ಇದ್ರಾಗ ಏನು ಬರ್ತೈತಿ, ಅಲ್ಲಿ ಪಟ್ಟಿ ಅಂಗಡಿಯಾಗ ಹೋಗಿ ಒಂದು ಆರಾಮಿಡಿ ತೊಂಬ ನೋಡು. ಆರಂಡಿ ಅಲ್ಲ, ಪಾಟನ ಮೋತಿ ಕಟ್ ಕಳಿಸ್ತಾನವ. ಸ್ವಾಮ್ಯಾರ ಆರಂಡಿ ತಿಂತಾರ? ಅಜ್ಜಾನೆ ಮನುಷ್ಯರ್ ಗೊತ್ತಿಲ್ಲ, ಮನುಷ್ಯರ್ ತಿನ್ನಂಗಿಲ್ಲ. ಮತ್ ಮನುಷ್ಯರ ಅಲ್ಲನ ಬಿಡು. ಸಿಕ್ಕಿದ್ ಶಿವ ಯಾಡಿಮಲ್ಲರ ಬರ್ತಾವ. ಬಸ್ ಬೇಕಿಲ್ಲ ಕೈ ತಗೋರಿ. ಹಂಗ್ಯಾಕ್ರಿ ಸ್ವಾಮ್ಯಾರ ಜಡ್ ಹತ್ತೋರಂಗ ಸಮಾಧಾನ ಆಗುದ್ದಾಡ. ಕೈ ಯಾಕೆ ತಿಕ್ಕಾಕತ್ತೀರಿ? ಮಕ್ಕೊಂಡಿರ್ತಾವ ಅವು. ಏನ ಗೆರಿ ತಿಕ್ಕಿದ್ಗಳು ಹೇಳ್ತಾವ, ಎದ್ದುಗಳು ನೋಡಿ ಹೇಳ್ತೇವಿ. ಹೌದ್ರಿ? ಇದೆಲ್ಲ ನೀರು ಉಂಡು ಕೈ. ಮುಂಜಾನೆ ಕೆಲಸ ಚಲೋ ಆಗೋದು ಇದ ಕೈ. ಬಾಯ್ ಹಿಂಗ ಮೊದಲು ಇಲ್ಲಿ ಹೆಚ್ಚಿರ್ಬೇಕು, ಆಮೇಲೆ ಇಲ್ಲಿ ತಿಕ್ಕಬೇಕು. ಇಲ್ಲಿ ಹೇಳ್ತಾವ ಎದ್ದುಗಳನ್ನ ನೋಡಿ ಹೇಳ್ತೇವೆ. ಬುಡು ಅಂತೈತಿ, ಬುಡು ಮೇಲೆ ಆಗತೈತಿ. ಅವ್ವ ನಿಂದ ಎಟ್ಟಾರ ನಸಿಬು ಖರಾಬ್ ಐತಿ. ಯಾಕ್ರಿ? ಒಂದ ಮಾತನೇ ಹೇಳ್ಬೇಕಂದ್ರ ನಿನಗೆ 2 ಹುಡುಗರು ಗಂಟು ಬಿದ್ದಾರ. ಸ್ವಾಮ್ಯಾರ ಎಷ್ಟ್ ಕರೆಕ್ಟ್ ಆಗಿ ಹೇಳಿದ್ರಿ. ಆದ್ರೆ ಯಾರು ನಮ್ಮಂಗಿಲ್ಲ ಅಂದ. ಯಾಕ್ರಿ? ಅದ ಕರೆ ಹೇಳ್ತು ಅಂತ ನಮ್ಮಂಗಿಲ್ಲ. ಅದ 2 ಗಂಟು ಬಿದ್ದಾರ. ಅವ್ರು ಯಾರ್ಯಾರ್ರಿ? ಒಬ್ಬವ ಮಗ ಈ ಮೂಲೆ ಕೂತಾನ, ಒಬ್ಬವ ಈ ಮೂಲೆ ಕೂತಾನ. ಈ ಮೂಲೆ ಕೂತವನ ಹೆಸರ ಸಿದ್ಧ ಅಂತೇಳಿ. ಯೋ ಸ್ವಾಮ್ಯಾರ, ನೀವು ಕರೆನಾ ಮನುಷ್ಯರ್ಗೆ ಹುಟ್ರಿ. ಎಲ್ಲಿ ಹೋದ್ ಹಚ್ಚಾಕತ್ತಾಳಿಕೆ ಅಲ್ಲ, ಮತ್ತೆ ಬ್ಯಾಡ್ಯಾದ ಕೂತಿವತ್ ಮಾಡಿದ್ದೆ. ಅಲ್ಲ, ಹೆಸರು ಸಖಿ ಹೇಳ್ಬಿಟ್ರಲ್ಲ. ಅಂತ ಕಾಲಜ್ಞಾನಿಗಳು. ಏನ್ ಮಾಡ್ಬೇಕು ಹೇಳ್ರಿ? ಒಬ್ಬ ಈ ಮೂಲೆ ಕೂತಾನಲ್ಲ ಸಿದ್ಧ ಅಂತೇಳಿ, ಇವನು ಮದುವೆ ಆಗ್ಬೇಕಂತೇಳಿ ವಿಚಾರ ಮಾಡಿ. ಅದು ಬೇಡ. ಯಾಕ್ರಿ? ಲೋಪರ್ ನನ್ನ ಮಗ, ಲುಚ್ಚ ನನ್ನ ಮಗ, ಕುಡ್ದ ಗಟ್ರ ದಂಡಿ ಮ್ಯಾಗ ಅದಲ್ಲದ ಮಾನ್ಯರ ಕಾರ್ ಗಾಡಿ ಅವಳು ಇಟ್ಟಾನ. ಅವನ್ ಬಿಡು, ಅವನೇನ್ ಮದುವೆ ಆಗ್ಬೇಡ. ಮತ್ ಯಾರನ್ನಾಗಿಲ್ರಿ? ಈ ಮೂಲೆ ಕೂತ ನೋಡ ಶಿವಾನಂದ ಅಂತೇಳಿ, ಅವನ್ ಏನ್ರ ಮದುವೆ ಆದ ಅಂದ್ರ ನಿನ್ನ ರೊಟ್ಟಿ ಜಾರಿ ತುಪ್ಪದಾಗ ಬೀಳ್ತೈತಿ. ಇತ್ತಾಗಿನ ರೊಟ್ಟಿ ಜಾರಿಯನ್ನು ಗಟ್ರ ಎಲ್ಲೇ ನೋಡಕಿಲ್ಲ ಗಿಟ್ಟು ಪುಟಾಣಿ. ಹೆಂಗಿದ್ರು ಜಾತ್ರೆ ಹುರುಪೈತಿ, ಇಬ್ರು ಕುಡಿ ಅಡ್ಡ ಪುಗ್ಗ ತಗೊಂಡ್ ಸಂಧ್ಯಾಗ ನಿಂತ ಟಾಪ್ ಟುಬ್ ಅನ್ಸುನು. ಬರೇ ಪುಗ್ಗ ಟಾಪ್ ಅನ್ಸೋ ಹೋಗಿರ್ತೀನಿ. ನಮ್ಮ ಊರಿಗೆ ದೊಡ್ಡ ಸ್ವಾಮಿಗಳು ಬಂದಾರ. ದೊಡ್ಡ ಸ್ವಾಮಿಯಾರ? ನಿಮ್ಮ ಅವ್ನು ದೊಡ್ಡ ಸ್ವಾಮಿ. ಇವ್ರು ಸ್ವಾಮಿಯಾರ ಏನ್ ಮಾಡ್ತಾರ ಇವರು? ಭವಿಷ್ಯ ಹೇಳ್ತಾರಂತ. ಹೌದ್ರ? ಹಗರಪ್ಪಗರ ಸ್ವಾಮಿ ಅಲ್ಲ ನಾವು, ಭವಿಷ್ಯ ಹೇಳಿದ್ರು ಸ್ಪೆಷಲ್ ನಾವು. ಹೌದ್ರ? ಮ್ಯಾಲಿಂದ ಹೇಳ್ತೇವೆ, ಕೆಳಗಿಂದ ಹೇಳ್ತೇವೆ, ಪೂರಾ ಬಡ್ಡ್ಯಾಗಿನ ಸೇರಿ. ಅಂದ್ರ ನಾನ್ ನಿಮ್ಮ ಕಡೆ ಭವಿಷ್ಯ ಕೇಳ್ಬೇಕಂದ್ರೆ ನಿಂದ್ರಿಸಿ ಹೇಳ್ತೀರ ಏನ್ ಕುಂದ್ರಿಸಿ ಹೇಳ್ತೀರ? ಇಲ್ಲ, ಡೊಗ್ಗಿಸ್ ನೋಡ್ತೀನಿ. ನೋಡವನ ಹೆಂಗಾರ ನೋಡ್ತೀನಿ. ನೋಡವನ್ ಧೈರ್ಯ ಇದ್ರ ಮುಂದೆ ಏನ್ ಇರಲ್ಲ. ಮೊದಲ ಆಶೀರ್ವಾದ. ದೀರ್ಘ ದುರ್ಮರಣ ಪ್ರಾಪ್ತಿರಸ್ತು.
ಹೋಗೋ ಮುಂದೆ ಇಲ್ಲೇ ಅಂಬಲ್ಜೇರಿ ಕ್ರಾಸ್ನಲ್ಲಿ ಆಕ್ಸಿಡೆಂಟ್ ಆಯ್ತು ಸರ್. ಎಂತೆಂತ ಸ್ವಾಮಿಗಳ್ರಿ ಅಲ್ಲ ಎಲ್ಲಾ ತರ ಸ್ವಾಮಿಗಳು 100 ವರ್ಷ ಬದುಕ್ ಬಾಳ ಅಂತ ಆಶೀರ್ವಾದ ಮಾಡಿದ್ರು. ನೀ ಏನು ಅಲ್ಲಿ ಸಾಯಿ ಇಲ್ಲಿ ಸಾಯಿ ಅಂತ ಆಶೀರ್ವಾದ ಮಾಡ್ತೀವಿ. ನಾವು ಹಂಗ ನಮ್ಮ ಆಶೀರ್ವಾದನೂ ಹಂಗ. ಯಾವ್ದು ಆಕೈತೆ ಅಂತೇವಿ ಅದ್ ಆಗಂಗಿಲ್ಲ, ಯಾವ್ದು ಆಗುದಿಲ್ಲ ಅಂತೇವಿ ಅದ್ ಆಕೈತಿ. ಹೌದಾ? ಅದಾಗತ್ತೈತಿ ಬಹುಶಃ ಹೇಳ್ತೀರಾ? ಹೇಳ್ತೇವಲ್ಲ. ಅಂದಟ್ಟು ಹೇಳಿಲ್ಲ. ಯಾರು ನಿಲ್ದ ಹೋಗ್ಲೇ ತ್ಯಾಪಿ ಗಂಡಸರ್ದು ಏನೇನು ಹೇಳಂಗಿಲ್ಲ. ಯಾಕೆಪ್ಪ? ನಾವು ಹೇಳಂಗಿಲ್ಲ, ಗಂಡಸರು ಸ್ವಾಮಿಗಳು ಅಲ್ಲ. ಗಂಡಸರ್ತೇನು ಗಂಡ ಬೀರ್ಸತ್ತ ಏನಲ್ಲೇ ಅದ ಕಾಯಿ ಕಾಯಿ ಒಡ್ಡ ಮುಟ್ಟಿದಂಗ ಮತ್ತೆ ನಿಕ್ಕಿದ್ರು ಬೇನಿ ಮುಟ್ಟಿದ ಗಾನೆ ಸಿಗುವಂಗ ಬಡದಿಲ್ಲ, ಅದಕ್ಕೆ ಬೇನೆ ಮುಟ್ಟಿದಂಗ ಆಗತ್ತ. ಅದೇನು ಗೊತ್ತಿಲ್ಲಪ್ಪ, ನಂದು ಹೇಳಬೇಕು ನೀವು ಭವಿಷ್ಯ. ಹೇಳಿಲ್ಲ ಅಂದ್ರೆ ಏನ್ ಪುಕ್ಷೆಟ್ಟಿ ಹೇಳೋದ್ ಮಾಡಿ ಎಲ್ಲೇನೋ ಮನೆ ಅಂದ್ರೆ ಇನ್ ದಕ್ಷಿಣ ಕೊಡ್ಬೇಕು. ದಕ್ಷಿಣ ಕೊಟ್ರೆ ಹೇಳೋರು. ಹೌದಾ? ನೀ ಎಷ್ಟು ಕೊಟ್ಟಿ ದಕ್ಷಿಣ? ನಾನು 10 ರೂಪಾಯಿ ಕೊಟ್ಟೆ. ಆತ ಪಾಪ ಸ್ವಾಮಿಗಳ ಮನಿ ಉದ್ದಾರ ಮಾಡಿ ಬಡ್ಡ್ಯಾಗ ನ್ಯಾನೋ ಕಾರ್ ಗಾಡಿನ ತರ್ಬಿ ಅವ ಅಪ್ಪರ 10 ರೂಪಾಯಿ ಕೊಟ್ಟಾಳತ್ತಲ್ಲ. 10 ರೂಪಾಯಿ ಕೊಟ್ಟೆ. ಏನ ಸ್ವಾಮಿಗಳು ಅಂದ್ರೆ ಇನ್ ಕಿಮ್ಮತ್ತಿದೆ ನಮ್ ಬಗ್ಗೆ ಹೇಳಕ್ಕೆ ಆಚೆ ಬಿಟ್ಬಿಟ್ರಿ ಅಪ್ಪರ. ಇಂಥವೆಲ್ಲ ನಮ್ಗೆ ವಯಸ್ಸು ಬಿಡುತ್ತ ಬರ್ರಿ ನೀವು. ಏನ ನಿನ್ನ ದಿಕ್ಕಡಿ ಹೇಳ ದಿಕ್ಕಡಿ ಸ್ವಾಮಿಗಳು ಅಂದ್ರೆ ಇನ್ ಕಿಮ್ಮತ್ತಿಲ್ಲ. ಸ್ವಾಮಿಗಳು ನೀನು ಮೊದಲು ಬಸ್ ಸ್ಟ್ಯಾಂಡ್ ಪೈಕಾನಿಗೆ ನೀರು ಹಾಕಿ. ಸ್ವಾಮಿಗಳು ಅಂದ್ರೆ ಏನ್ ಕಿಮ್ಮತ್ತಿಲ್ಲ. ಸ್ವಾಮಿಗಳು ಮನಿ ಮನಿ ಅಡ್ಡಾಡಿ ಕೂದ ಮನಿ ಬಾಂಡೆ ತುಂಬರ್ ಮಾಡಿ. ಸ್ವಾಮಿಗಳು ಅಂದ್ರೆ ಏನ್ ಕಿಮ್ಮತ್ತಿಲ್ಲ. ಹಂಗ ಹೇಳ್ತಾರನ. ಅಲ್ಲಿ ಕುಂದಿರ್ತೀನಿ, ಇಕ್ಕಿಕ್ಕ ಅದನ್ನ ಕೊಡು, ನೀನೋ ತಗೋ. ಪಾಟ್ ಕೂತ್ ಮಾರಿ ಮಾಡಿ ಹೊಡಿ ನನ್ನ. ಕಿಮ್ಮತ್ತಿಲ್ಲ ಕಿಮ್ಮತ್ತಿಲ್ಲ ಇರು ಕಿಮ್ಮತ್ ಸಹಿತ ಕಳಿಯಕತ್ತೀನಿ. ನಿನಗೆ ಕಿಮ್ಮತ್ತ ಬ್ಯಾಡ, ನನಗ ವೈಕತ್ತ ಹೋಗ್ಲಿ ನಡಿ. ಯಾಕಿರೋಲ್ದಕ್ ಬಿಡ್ರಿ. ಆಕಿನ ತಿಳುವಳಿಕೆಲ್ದಕ್ಕೆ 10 ರೂಪಾಯಿ ಕೊಟ್ಟ ಮನ್ಸಿಗೆ ಹಚ್ಕೊಂಡ್ ಏನಾರು ಮಾಡ್ಕೊಳಕ್ ಹೋಗ್ಬೇಡ್ರಿ. ಆಕಿದ ಹಾರ್ಗೆ ಹೇಳ್ರಿ, ನಾ ಕೊಡ್ತೀನಪ್ಪ ದಕ್ಷಿಣ. ಅಡ್ ತುಂಬ ಎಲ್ಲಾರ ಹೋಗಿ ಊಟ ಮಾಡ್ರಿ. 2 ಜೋಡಿ ಡ್ರೆಸ್ ತಗೋರಿ. ಹೊಳ್ಳಿ ನನಗೆ ವಾಟ್ಸಾಪ್ದಾಗ ಫೋನ್ ಪೇ ಮಾಡಿ. ವಾಟ್ಸಾಪ್ದಾಗ ಫೋನ್ ಪೇ ಐತೆ. ಇರ್ಲಿಲ್ಲ ಅಂದ್ರೆ ತಿಂಡಿಕೆಟ್ ಬ್ಯಾಂಕ್ನ್ಯಾಗ ಸೆಂಟ್ ಬ್ಯಾಂಕ್ ಇಟ್ಬಿಡ್ರಿ. ಎಲ್ಲೆಲ್ಲಾರ ಅದಾವ ಬ್ಯಾಂಕ್. ಇಲ್ಲೇ 1 ರೂಪಾಯಿ ಸತ್ತಾಗ ಹನಿಗೆ ಬಡ್ಕೊಳಕ ನೀ. ಆಕೆ ಎಷ್ಟು ಕೊಟ್ಟ ದಕ್ಷಿಣ? 10. ನಾನು ಎಷ್ಟು ಕೊಟ್ಟೆ? ಕೊಟ್ಟಿ ಅಲ್ಲ 1. 2 ಸೇರಿ ಎಷ್ಟಾಯ್ತು? 11. ಸ್ವಾಮಿಗಳಿಗೆ ಸುದ್ದು ಕೊಡಂಗಿಲ್ಲ. ಅಲೋ ಸರ್, 11 ರೂಪಾಯಿ ಮೇಲೆ ಬೆಳ್ತಾನ ಹೋಯ್ಕೊರಿ. ಅಕ್ಕಿಗೆ ಅದ್ರ 10, ನಿನಗದ್ರ 1000. ಯಾಕ? ಅದ್ಯಾಕ ಹಂಗ? ಹೆಣ್ಮಕ್ಳಿಗೆ ನಾವು ಪುರುಷಟ್ ಹೇಳ್ತೇವೆ, 15 ಕೇಳ್ತೇವೆ ಬೋಸುಡಿಕೆ. ಸ್ವಾಮಿಗಳು ಬಾಯಾಗ ಬೋಸುಡಿಕೆ ಅದು ಹೊಟ್ಟಿಗೆ ಅನ್ನ ಉಣ್ಣಂಗಿಲ್ಲ. ಅದ್ರಾಗ ಉಪ್ಪ ಹುಳಿ ಖಾರ ಬೆಟ್ಟಿನಾಗಿಲ್ಲ. ಸುಮ್ಮ ಹೋಗಲೆ ಕಲ್ಲು ತೊಂದು ಹಿಂಬ್ರಿಕೆ ಹೋಗಿದೆ ಅನ್ ಮತ್ತೆ. ಸುಮ್ನಿರ ಅವ್ರಿಗೆ ಯಾಕೆ ಸಿಟ್ಟು ತರಿಸ್ತಿ? ಭವಿಷ್ಯ ಕೇಳಿ ಸುಮ್ನ. ಬೇಗ ಅಲ್ಲೂ ಸಂಸ್ಕೃತ ನಮ್ಮ ಮಂತ್ರದ ಜಟ ಅದು ಊಟ ಎರಸೈತಪ್ಪ. 2 ದಿನ ಕೆತ್ತಿದ್ದೀವಿ ಬಡಿಗೆ ನಾನು ಬಿಡು. ಹೇಳು ಭವಿಷ್ಯ ಹೇಳು. ದಕ್ಷಿಣ ಕೊಟ್ಟದ್ದಾಗೈತಿ. ಬಾ ಹೇಳ್ತಿ ಬಾ. ಬುಡು ಬುಡು ಅಂತೈತಿ, ಬುಡು ಮೇಲೆ ಆಗ್ತೈತೆ. ಈ ಜಾಗದಾಗ ಬಲ ಇಲ್ಲ. ಚಲೋ ಪರಿಸಿ ಜೋಡಿಸ್ಯಾರ, ಖರ್ಚು ಮಾಡಿ ಬಲಾನ ಇಟ್ಟಿಲ್ಲ ಇಲ್ಲಿ. ಇದ್ದಾಗ ಬಂದ್ಬಿಡಪ್ಪ. ಬಲ ಇಲ್ಲ ಅನ್ನದ್ಲಿ ಅಲ್ಲಿ ಹೋದ್ಯಲ್ಲ. ಮತ್ತ ಅಲ್ಲಿ ಬಲ ಇಲ್ಲ ಅಂದ್ರೆ ಅಲ್ಲೇನೆ ಇದ್ದಾಗ ನೀ ಮೊದಲು ಬಸ್ ಸ್ಟ್ಯಾಂಡ್ ಹೋದ್ ಬಗ್ಗೆ ನಿತ್ರು ಬಲ ಇಲ್ಲ. ಎಲ್ಲಾರ ಹೋಗಿರ್ಬೇಕು ನೋಡಪ್ಪ. ಒಂದ ಮಾತು ಹೇಳ್ಬೇಕಂದ್ರೆ ಶಿಷ್ಯ ನಿನಗ ಒಂದು ಹುಡುಗಿ ಸಂಬಂಧ ರಾತ್ರಿ ಅನ್ನಂಗಿಲ್ಲ ಹಗಲ್ ಅನ್ನಂಗಿಲ್ಲ. ವಾಟ್ಸಪ್ದಾಗ ಆನ್ಲೈನ್ ಇದ್ಕೊಂಡು ನಿದ್ದಿಗೆ ಎಟ್ಟ ಖಬರಿಗೆ ಎಟ್ಟ ಆಕಿ ಸಿಗ್ತಾಳೋ ಇಲ್ಲೋ ಅಂತೇಳಿ ಮಠ ಮಧ್ಯಾಹ್ನ ಊಟ ಬಿಟ್ಟು ಅಡ್ಡಾಡಕ. ಊರಿಗೆ 4 ಮಂದಿ ನಿಮ್ಮಂತಾರ ಹುಟ್ಟಬೇಕು. ಹೊಟ್ಟಿಗೆ ಅನ್ನ ತಿನ್ನಾರ ಹುಟ್ಟಬೇಕು. ಅಪರೂಪಕ್ಕೆ ನಿಮ್ಮಂತಾರ ಹುಟ್ಟಿರ್ತೀರಿ. ನಾವ್ ಅನ್ನ ಉಣ್ಣಂಗಿಲ್ಲಪ್ಪ. ಇದು ಪ್ಲೇಟ್ ನಾನು ನಾವ್ ಹಣ್ಣ ಹಂಪ್ಲ ಅಟ್ಟ ಸ್ವೀಕಾರ ಮಾಡ್ತೀವಿ. ನೀವು ಹಣ್ಣ ಹಂಪ್ಲ ಮಾಡ್ರಿಪ್ಪ. ನೀವು ಹಣ್ಣಾರ ತಿನ್ರಿ, ಅಣ್ಣಾರ ತಿನ್ರಿ. ಸ್ವಾಮಿಯವ್ರ ಡೌಟ್ ಬಂತು. ಯಾಕೆ? ನೀವು ಹಣ ಬೇಡ, ಅನ್ನ ತಿನ್ನೋದು ಅಣ್ಣತಿ ಅವ್ರಿಗೆ. ಅದು ಅಲ್ಲ, ಇದು ಕುಕ್ಕರ್ನ ಅನ್ನ ಈಗ ಇಟ್ಟು ಆರಾಕ್ ಇಟ್ಟ. ಇನ್ನು ಏನೇ ಜನ್ಮಕ್ಕೂ ಅನ್ನ ಉಣ್ಣಂಗಿಲ್ಲ. ಹಿಂಗ ಮಾಡ್ತೀವಿ. ಹುಗ್ಗಿ ಮಾಡಿಕೊಡೋದು ಹುಗ್ಗಿ ಬೇಡ ಅಪರ. ಅನ್ನನ ಹಿಂಗ ಮಾಡಿರಿ, ಇದು ಹುಗ್ಗಿ ಹಂಗ ಮಾಡಿರ್ಬೇಕು. ಬ್ಯಾಡದ ಈಕಿ ಹುಗ್ಗಿ ಬಾ ಚಲೋ ಮಾಡ್ತಾರ. ನಡು ಬಾದಾಮಿ ದ್ರಾಕ್ಷಿ ಹಾಕ್ಯವಲ್ಲ. ಅಪರ ಅದೇನ್ ಇಟ್ಟೋತನ ಹೇಳಿದಾರಲ್ಲ, ನಾ ನಿದ್ದೆಗೆಟ್ಟು ಹೂಳು ಬಿಟ್ಟು ತಿರುಗಾಡಿ ಜೋಡ್ ಮಾಡ್ಕೊಂಡದ್ದು ಬ್ಯಾರೆ ಅದು ಅಲ್ರಿ. ಇದ ಗಿಡ್ಡ ಅಡ್ಕಳಿಗೆ ಮಗ ಹೊಟ್ಟೆ ಕಾರಣ ಕಲಿಸಿದ. ಇಲ್ಲ ತೆಗಿ, ಹಂಗಲ್ಲ ಕೈ ಹಾಕ್ಬೋದು.
ಯಪ್ಪ ನಮ್ಮ ಹುಡುಗಿ ಮೇಲೆ ಕೈ ಹಾಕಿದ್ರೆ ನಿನಗೇನು ನಾವು ಸಾಧು ಸಂತೋಷರು ಹಂಗೆಲ್ಲ ಕೈ ಹಾಕ್ಬಾರ್ದು ನಮ್ಮ ಇದ್ರ ನೀನು ಪುರ್ತಕ್ಕಿದ್ದಿ ನಮ್ಮ ಹುಡುಗಿ ಬ್ಯಾಡು ಅಕ್ಕಿದು ನಿಂದು ಹೊಂದಂಗಿಲ್ಲ ರಾಶಿ ಏನಾಗತ್ತ ನಿಂದು 3 ರಕೈತಿ ಅಕ್ಕಿದ 6 ರಕೈತಿ ಬರೇದಿದ್ದ 11 ರೂಪಾಯಿ ದಕ್ಷಿಣ ತಗೊಂಡಿಯಪ್ಪ ಅಕ್ಕಿದ 6 ಮಾಡು ನಂದ 3 ಮಾಡು ನಾನೇನು ಓಸಿ ನಂಬರ್ ಬರ್ಕೊಳ್ಳೋಣ ಮಾಡಿ ಏನಾರ ಬರ್ಕೊ ಮೊದಲು ಬಿಪ್ಪಿಗಳಿಗೆ ಖಾಲಿ ಆಗ್ಯಾವ ಯಾಕೆ ಬೈಕೊತ್ತಿ ಸಾಧು ಸಂತೋಷರಿಗೆ ತಿದ್ದು ಮಾತಾಡ್ತೆ ಹಾಗಿಲ್ಲ 3ನೇ ಎರಡು ಕಣ್ಣನ್ನು ನೋಡೋಣ ಆಗೋಲ್ದಿನ್ನು 3ನೇ ಕಣ್ಣು ನೋಡಿ ಎಲ್ಲಿ ಹೋಗ್ಲಿ ಬೇಡ 3ನೇ ಕಣ್ಣು ಅಲ್ಲೇ ಇರ್ಲಿ ಅದು ಹಂಗಾರ ಮಾಡಿ ಜೋಡ್ ಮಾಡ ಮೊಗಲೇ ಪಿತೃಪಿಲಿ ಮಗನ ಸ್ವಾಮಿಯರ ಹಿಂಗ ಬೈಯೋದ ಬೇಗ ಅಲ್ಲವು ಸಂಸ್ಕೃತ ಮಂತ್ರ ಜಟಾನಗೂಟ ಊಟ ಗೊತ್ತಾಗೈತಿ ಯಾರನ್ನು ಗೊತ್ತಾಗೈತಿ ನನಗ ನಮ್ಮೂರಾಗ ಪಿತೃಪಿಲಿ ಬೇಗಳ ಬೇಯೋ ಶಿವ ಮಗ ಬಾಪ ನಿಮ್ಮನ್ನ ಇಟ್ಟು ದಿವಸ ಎಲ್ಲಿ ನೋಡೇ ಇಲ್ಲ ಎಲ್ಲಿ ನಾವು ಊರಾಗಿರೋರಲ್ಲ ಎಲ್ಲಿ ಗಿಡದಾಗಿರೋರು ಅಂದ್ರ ನೀವು ಅದಯ್ಯಪ್ಪ ಜೋತ್ ಬಿದ್ದಿರ್ತಾವಲ್ಲ ಏನು ಬಾವಲಿ ಬಾವುಲೇನೆ ಅಲ್ಲ ಗೋಡ್ಯಾಗಿನ ಹಳ್ಳಿ ಅದ್ಯಾವ ಗಿಡ ಹತ್ತಾಕತ್ತವ ಗಿಡ ಹತ್ತಂಗಿಲ್ಲ ಬಿಟ್ರ ಮನುಷ್ಯರ್ನು ಏರ್ತಾವ ಏರ್ಬೇಕು ಏನೇನ್ ತಪಸ್ ಮಾಡ್ರಿ ಸ್ವಾಮಿಯರ ನೀವು 70 ಗುಡ್ಡದಾಗ 70 ವರ್ಷ ತಪ್ಪಲ ತಿಂದು ಕಪ್ಪಿ ಮೇಲೆ ಸೂಜಿಟ್ಟು ಸೂಜಿ ಮೇಲೆ ಗಜಗ ಇಟ್ಟು ಗಜಮ್ಮನಿತ್ತು ವಿಚಾರ ಮಾಡು ಅಪ್ಪಾರಿ 70 ವರ್ಷ ಹೊಟ್ಟೆಗೆ ತಪ್ಪಲ ತಿಂದು ತಿನ್ನುವಾಗೂ ಹಸುರ ಜೀರ್ಣರ ಹೆಂಗ್ ಮಾಡಿರ್ಬೇಕ 70 ವರ್ಷ ಸೂಜಿ ಮೇಲೆ ಗಜಗ ಸೂಜ ಹಂಗ ತಡೆದಿದ್ದಿತ್ತು ಗಜಗರ ಬಡ್ಡ್ಯಾಗ ಸಿಕ್ಕ ಕಪ್ಪಿ ಗತಿ ಏನಾಗಿದೆ ಅದನ್ನು ವಿಚಾರ ಅಡ್ಡಪಾಡ ಪುರುಷ ನಿಂದೊಂದು ಸೆಲ್ಫಿ ಬೇಕಿತ್ತ ನಾವು ಸೆಲ್ಫಿ ಗಿಲ್ಪಿ ಎಲ್ಲ ಮೂಡಂಗಿಲ್ಲ ಅದೃಶ್ಯ ಆಗ್ಬಿಡ್ತೀವಿ ಅದಕ್ಕ ನಾಳೆ ಮಠಕ್ ಬರ್ಯಾ ಈಕಿಗೆ ನಿನ್ಗೊಂದು ಕ್ಯಾಲೆಂಡರ್ ಮಾಡಿಸ್ಕೊಡ್ತೀನಿ ಅವ್ ನಮ್ಮ ಮನೆಗೆ ಪೂಜೆ ಮಾಡಕ್ಕೆ ಕ್ಯಾಲೆಂಡರ್ ಅಂದ್ರ ಜುನ್ಯುವರಿ ಫೆಬ್ರವರಿ ಜುಲೈ ಅಲ್ಪ ಚೈತ್ರ ವೈಶಾಖ ಮಾಘ ಫಾಲ್ಗುಣ ಅದೆಲ್ಲ ಬೇಡ ಲೈವ್ ಲೊಕೇಶನ್ ಒಂದು ಫೋಟೋ ಕೊಟ್ಬಿಡ ಈಗ ನೋಡಿದೆ ಜರ್ಸಿ ಹಾಕೊಳ್ಳಿ ತಂಗಿಟ್ಟು ಗೊತ್ತಾಗಿಲ್ಲ ಇದಕ್ಕೆ ಕೂಡಲ ಸಿಕ್ಕಿಲ್ಲ ನಮ್ಮ ಹುಡುಗಿ ಅದ ನಮ್ಮ ಹುಡುಗಿ ಅದ ಈಟಿರಕ್ಲಿ ಎತ್ತ ಆಡ್ಸಿದ ಮಗನ ನಾನು ಅದು ದೊಡ್ಡದಾಗಿರಕಿಲ್ಲ ಪಾಳೆ ಹಚ್ಚಿದವ ನಾನು ಬೇಕಾದಿಂದ ಪಾಳೆ ಹಚ್ಚಿ ಹೊಯ್ಕೋತ ಹೋಗಿ ಮೊದಲು ನಂದಿದು ತಮ್ಮ ದೋಸ್ತ ಜಗಳ ಬೇಡ ಬ್ಯಾಡಂತ ಬ್ಯಾಡ ಜಗಳ ಬೇಡ ಕರೆಯಲ್ಲಿ ಸುಳ್ಳ ಒಂದು ಹುಡುಗಿಗೆ ಈಗ ನಮ್ಮಿಬ್ರು ಬಂಗಾರದಂತ ದೋಸ್ತಿ ಅಳಗಲ್ ಹಚ್ಕೊಳ್ಳೋದು ಬೇಡ ನನಗಿದ್ರ ನನಗಿರ್ತತಿ ನಿನಗಿದ್ರ ನಿನಗಿರ್ತತಿ ಇರ್ಲಿಲ್ಲ ಅಂದ್ರೆ ಹೊಯ್ಕೋತ 3ನೇದ ಅವ್ನು ಹೋಗಿರ್ತೈತಿ ಜಗಳಾಡೋದ್ರೊಳಗ ಆಗ್ತಿಲ್ಲ ಯಾಕಂದ್ರ ಒಂದು ಹುಡುಗಿ ಸಂಬಂಧ ಸುಮ್ಮನೆ ಊರ್ ಬೆರಿಕೆ ಹೊತ್ಕೊಂಡ ಹೊಕ್ಕಾರ ನಿನ್ನ ಅಪ್ಪಿ ಒಂದ್ ಕೆಲಸ ಮಾಡೋಣ ಏನ್ ಮಾಡೋನ್ಲಿ ಈಕೆ ನಾ ಇಬ್ರು ಕೂಡಿ ಮದ್ವೆ ಆಗೋಣ ಇಬ್ರು ಕುಡಿ ಅದ್ ಯಾರೋ ಹಿಂದಕ್ಕೆ 5 ಮಂದಿ ಲಗ್ನ ಆಗಿದ್ಲತ್ತಲ್ಲ ಯಾರಕ್ಕೆ ಪಾಂಚಾಲಿ ಆಕೆ 5 ಮಂದಿ ಮಾಡ್ಕೊಂಡ್ ಪಾಂಚಾಲಿ ಆಗಿದ್ದಳು ಈಕೆ ನಮ್ಮ ಇಬ್ರು ಮಾಡ್ಕೊಂಡ್ ದೋಚಾಲಿ ಆಗಿಲ್ಲ ಅಂದ ದೊಡ್ಡ ನೀ ಹೇಳಿದಂಗ ಇಬ್ರು ಕೂಡ ಮದ್ವೆ ಆಗೋನು 3 ತಿಂಗಳು ನನ್ನ ಮನೆಯಾಗ ಇರ್ಲಿ 6 ತಿಂಗಳು ನಿನ್ನ ಮನೆಯಾಗ ಇರ್ಲಿ ದೊಡ್ಡ ಮನುಷ್ಯ ಎಲ್ಲಿ ಹೊಡೆದ್ರೆ ಸಾಯ್ತಿ ಅಲ್ಲ ನೀ ಲೋಡ್ ಮಾಡಿ ಕಳ್ಸವ ನಾನ್ ಲೋಡ್ ಮಾಡ್ಲಿ ಅದೆಲ್ಲ ಬೇಡ ದೋಸ್ತ ಈಕೆಲ್ಲ ಉದ್ದಕ್ಕ ಸೀಳೆ ಒಪ್ಪರ್ ನೀ ತಗೋಪ್ಪರ್ ಉಪ್ಪೇದೈತಿ ಬರ್ರಿ ಇಂಥದ್ರೊಳಗೆ ಬಂದ್ ನೋಡಿ ಯಾರ ಆ ಉದ್ದಕ್ಕ ಸೀಳಕ್ ಚಿಕನ್ ಪೀಸ್ ಅನ್ಲಿ ನಿನಗೂ ಆಗೋದಿಲ್ಲ ನನಗೂ ಆಗೋದಿಲ್ಲ ಈಕಿನ ಉದ್ದಕ್ಕ ಸೀಳುದು ಬೇಡ ಈಕಿನ ಅಡ್ಡ ಮ್ಯಾಗಿಂದ ನೀ ಇಟ್ಟುಕೋ ತಳಗಿಂದ ನನಗ್ ಬಿಡು ಎಂಜಾಯ್ ಇದು ಮೋಸ ಒಟ್ಟ ಉಪವಾಸ ವನವಾಸ ನನಗ ಬ್ಯಾಡ ನೀನು ನೀರಾವರಿ ಹೊಡ್ಕೊಂಡ್ ನನಗೆ ಗುಡ್ಗಾಡ್ಕೊಡ ಇದು ಬೇಡ ದೊಡ್ಡ ಮನಸ್ಲಿ ದೊಡ್ಡ ಮನಸ್ಸಿನಿಂದ ಆಗ ಗೊತ್ತಾಗಿತ್ತು ಬೇಡ ಇಬ್ರು ಕೊಡೆ ಮದ್ವೆ ಆಗೋನು ಊರ್ ಹೊರಗೆ ಒಂದ್ ಗುಡ್ಸಲಾಕಿ ಇಡು ಅದಾವ ಅಲ್ಲಿ ರಗಡ್ ಭಾಳ ಬಿದ್ದ ಮನಿ ಅದಾವ ಸೇಮ್ ಕಲರ್ ಚಪ್ಪಲ್ ಸುಮ್ಲೆ ಮುದೋದಾಗ
ನಿನ್ನ ಚಪ್ಪಲ್ ಬಾಗಿಲು ಮುಂದೆ ಕಂಡ್ರೆ ನಾ ಬರಂಗಿಲ್ಲ, ನನ್ನ ಚಪ್ಪಲ್ ಕಂಡ್ರೆ ನೀ ಬರಂಗಿಲ್ಲ. ಮತ್ ಮಾತಿಗೆ ಮಾತಾ ನ್ಯಾಯ ಅಂದ್ರೆ ನ್ಯಾಯ. ನ್ಯಾಯ. ಮತ್ ಇಲ್ಲಿಯವ್ರು ಯಾರ ಅಂತ ಚಪ್ಪಲ್ ಹೊಲ್ಸಿದ್ರಂದ್ರ ವಿಚಾರ ಮಾಡಿಲ್ಲ ನಾವು ಇಟ್ಟೋತಾನ. ಅದ್ರಾಗ ಏನೈತಿ ಬಿಡ್ಲೆ, ನಾವು ನಮ್ಮ ಮೂರನೇ ಅಂತ ಮತ್ತೆ ತಿಳ್ಕೊಂಡು ಬಿಡ್ಲೆ ಬೆಳತನ ಹೊಡೆದಾಡಿ ಸೈಡ್ ಆಗಿತ್ತು. ಒಬ್ರು ಇಬ್ರು ಬಂದ್ರ ಅಂತಂಬ್ರು. ಈಗ ದೋಚಾಲಿ ಆಗಿದ್ಲ, ಅವ ಬಂದ್ರ ತ್ರಿಚಾಲಿ ಹಾಕಳ. ಹಂಗ ಜನಸಂಖ್ಯೆ ಜಾಸ್ತಿ ಆದಂಗ ಮುಂದೆ ಚಾಲಿ ಹಚ್ಕೋತ ಹೋಗ್ಬಿಡುತ್ತೆ. ಕಿಶೋರಿಗೆ ಚಾಲಿ ಅಕ್ಕ ಊರ್ ಚಾಲಿ ಆಗಿಬಿಡ್ತಾಳ. ಈಗ ಹೆಂಗ ನನ್ನಾರು ಮಾಡ್ಕೊ ಅವನ ತಗೋಲಿ. ಸ್ಲಿಮ್ ಆದೇವಿ. ಇಟ್ಟು ಬರಿಗಟ್ಟಾರ ಮಂದಿ. ಅಕ್ಕಿ ಸೈಜ್ ಯಾವ್ದು, ನನ್ನ ಸೈಜ್ ಯಾವ್ದು? ಬಾ ನನ್ನ ಮೇಲೆ ಮುಗಿಸ್ಕೋ ಬಾ. ಇದೊಂದು ಸೀಸನ್ ನೋಡಿ ಐತಾಕಿ ಮೂಗಿ ಬೆಣ್ಣಿ ವಾಸನೆ ತೋರಿಸಿ ಹೋದ್ಲಿಕ್ಕೆ ನೀನು ಮದುವೆ ಆಗ್ಬೇಡ, ನಾನು ಆಗೋದು ಬ್ಯಾಡ್ಲಿ. ಬೇಡ ಹಿಂಗ ಜಂಗಟ್ ಹೋಗ್ಲಿ. ಯಪ್ಪ ನೀ ಬಿಡ್ತಿದ್ರ ಬಿಡು, ನನಗ್ ಬೇಕ. ನೀ ಇಲ್ಲೇ ಹೊಯ್ಕೋತ ಕುಂದ್ರು ಕೊಂಡು ಹೊಕ್ಕಿನ. ಹಲೋ ಬಾಸ್, ಹಿಂಗ್ ಮಾಡಿ ಎಸ್ ಮನಿ ಒಳ ಹಚ್ಚಿನಿ. ಇನ್ನ ಲೆಕ್ಕ ಹಚ್ಚಿಲ್ಲ. ಲೆಕ್ಕ ನಾವು ಓಸಿ ನಂಬರ್ ಹೇಳಿದೆ, ಹೊಲ ಹಚ್ಚಿದೆ, ಮನಿ ಹಚ್ಚಿದೆ, ಎಲ್ಲ ಹೊಯ್ಕೋತ ಹೋದ್ ಮನ್ಯಾಗ ಕಾಲ್ ಮರ್ಲಿ ಒಳ ವಾಕ್ ಹೊರಬೇಕ್ಯಾರಿ. ನನ್ನ ನಂಬರ್ ಯಾವಾಗೂ ಮಿಸ್ ಆಗಿಲ್ಲಲ್ಲ. ಆತ್ಲ ಈ ಏಟ್ ಹಚ್ಚಿದ್ದೆ? 34 ನಂಬರ್. ಏಟ್ ಆತ? 26. ಯಾವಾರ ಆಡಿದ್ದಿಲ್ಲ? ರವಿವಾರ. ಇಲ್ಲಿ ಯಾರು ಆಡೋರಿದ್ರು ಬಂದು ಎದಿ ಓದಿರಿ ಮಗ. ಏ ರವಿವಾರ ಹುಷಾರು ಚಲೋ ಇರ್ತದೆ. ಸೂಟೆ ಎಲ್ಲೇ ಹೋಯ್ತು ಹಿಂಗಾಗಲೇ ಮನಿ ಮಠ ಎಲ್ಲ ಕಳ್ಕೊಂಡಿರಿ ನೀವು. ಸಾಲ 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 ಎಷ್ಟೈತ್ಲಿ ನಿನ್ ಸಾಲ? 2.5 ಲಕ್ಷ. ಜಿಜಿಬಿ ಚಿಲ್ಲರ್ 2.5 ಲಕ್ಷ ಜುಜುಬಿ ಚಿಲ್ಲರ್. ಎಲ್ಲಾಲೇ ಟಿಪ್ಸ್ 2.5 ಲಕ್ಷ ರೂಪಾಯಿ ಟಿಪ್ಸ್ ಹೋಗಿತ್ತೀರಂದ್ರ ತಂದೆಷ್ಟಾಗಿತ್ತು? ಸಂದೇಹದ ಕೇತೇನಲ್ಲಿ 14,16,16 ಪೈಸೆ. ಹಾಗೇನ್ 16 ಪೈಸೆ ಎದಕ್ ಮಾಡಿವು? ಕ್ವಾರ್ಟರ್ ಬಿಲ್ಲ.
ಗಂಟು ಲೆಕ್ಕ ಇಡ್ಲಿಲ್ಲ ಅಂದ್ರು ನಿಮ್ದೊಂದು ಲೆಕ್ಕ ಇಡ್ತೇವೆ. ಅಟ್ ಮಾಡಿ ಇಟ್ಟು ಮಾಡಿ ಒಂದೊಂದು 60 ರೂಪಾಯಿ ಆ್ಯಡ್ ಮಾಡೋದು. 16 ರೂಪಾಯಿ ಅವಂದೋದು. ಗಂಟು ಲೆಕ್ಕ ಇರ್ಲಿಲ್ಲ ಅಂದ್ರೆ ಏನೈತಿ ಅಸಲದ ನೆನಪಿ. ಸಾಲ ಮಾಡೋದು ದೊಡ್ಡ ಆಗದಲ್ಲ. ಸಾಲ ಕೊಟ್ಟವ್ರ ಮನಿತನ ಕೇಳಕ್ ಬಂದಾಗ ರಂಬಿಸಿ ಚಾ ಕುಡಿಸಿ ಇನ್ನೊಂದ್ 5,000 ರೂಪಾಯಿ ವಸೂಲಿ ಮಾಡಿ ಟೆಕ್ನಿಕ್. ಆ ಟೆಕ್ನಿಕ್ ನಿನ್ನ ತೆಗ್ ಬಿಟ್ರೆ ಅವ್ನ್ ತೆಗ್ ಐತಿ ನೋಡಿ. ಐತಿ ಪಕ್ಕ ಆಯ್ತು ಅದು ಮಾತ್ರ. ಆಯ್ತು ಹೆಂಗಿದ್ರು ನೀವು ಊರ್ ಬಿಟ್ಟು ಹೊಂಟಿಯಲ್ಲ, ನಾನು ಅದ ಕಾಲ್ ಮರ್ಲಿ ಹೊಡಿತಾರ ಸುಮ್ ನಾನು ಕರ್ಕೊಂಡು ಹೋಗು. ಎಲ್ಲಿ ಬಿಡ್ತೀಯ ನನ್ನ ಗೋರ್ಯಾಗ ಹೋದ್ರು ಬಿಡಂಗಿಲ್ಲ. ನಡಿ, ನಿಂದು ಸಾಲ ಆಗೈತಿ ನಂದು ಸಾಲ ಆಗೈತಿ. ಊರಾಗಿಡುದು ಬ್ಯಾಡ ಬ್ಯಾಡ ಬೀದ್ರು ಕಾಲ್ ಮರ್ಲಿ ಹೊಡಿತಾರ. ಸೇಮ್ ಕಲರ್ ಇಂಥವ್ ಡ್ರೆಸ್ ಹೊಲಿಸ್ತೀನಿ. ಇಂತವ ಎಲ್ಲಾರ ಊರಂದ ಮ್ಯಾಗ ಮಠ ಇರೋದು ಹಾಗೆ ಬಿಟ್ಟಿದ್ದೆ. ಅದಕ್ಕ ನಾ ಹಚ್ಚನ್ನ ಮಠ ಮಾಡ್ಕೊಂಡು ಅಲ್ಲಿ ನಾನ ಗುರು ಅಕ್ಕಿ ನಿನ್ನ ಶಿಷ್ಯ ಆಗಿ ನನ್ನ ಕೆಲಸ ಏನಿಲ್ಲ. ಮುಂಜಾನೆ ಎದ್ದುಗಳನ್ನ ಹೊಂಟು ಬಿಡುದ್ ನೀ ಪ್ರಚಾರ ಮಾಡಕ್. ಏನಂತ ಕೇಳ್ರಪ್ಪ ಕೇಳ್ರಿ. ಕೇಳಿ ನಿಮ್ಮೂರಿಗೆ ನಿಮ್ಮ ಮಠದ ಗುದ್ಲಾತ್ ಸ್ವಾಮಿಗಳ ಮಠ ಬಂದಾರ. ಕೇಳಿದವ್ರ ಬೇಡಿದವ್ರಿಗೆ ಬೇಡಿದವ್ರ ಕೊಡ್ತಾರ. ಯವನು ಬಲ ತಾರುಣ ಬಲ ಪುತ್ರ ಪ್ರಾಪ್ತಿ ಕೊಡ್ತಾರ. ಯಾಚ ಎಲ್ಲಾ ತಿಳಿತಿ ಇದೇನ್ ಪುತ್ರನ್ ತರಾತಿ. ನಿಮ್ಮ ಬರ್ರಿ ಪುತ್ರನ ಪಾತ್ರಿಗೆ ಗೊತ್ತಿಲ್ಲ. ನೀನ ಮಕ್ಕಳ ಪಾಲೇ ನೀನು ಮಕ್ಕಳ ಕೊಡ್ತೀಯ. ಒಳಗದವ ಹಿರಿದಾಗ ಕೊಡ್ತೀವಿ. ಒಳಗ್ ಬನ್ನಿ ಮಕ್ಕಳ ಕೊಡೋದಂದ್ರೆ ಏನ ನಮ್ ಕೈಯಾಗೈತೆ ಎಲ್ಲಿ. ಮತ್ತ ಸಾಧುಗಳು ಅಂದ್ರೆ ಯಾರು ದೇವ್ರ ಏಜೆಂಟ್ ಇದ್ದ. ಸುಳ್ಳ ಮಠಕ್ ಬರೋ ಭಕ್ತರಿಗೆ ಆಶ್ವಾಸನೆ ಕೊಡುದು, ಬೂದಿ ಕೊಟ್ಟು ಕಳ್ಸುದು. ಅಕ್ಕವ ತಡ್ರಿ ಮಕ್ಕಳ ಅಕ್ಕವ ತಡ್ರಿ. ಅದು ಅವ್ರ ಹಿಂದೆ ಬರ ಆಗಲಿಲ್ಲ ಅಂದ್ರ ಆ ಮಠ ಮುಚ್ಚೋದು, ಮುಂದಿನ ಮಠಕ್ಕೆ ಜೆಂಡ ಎರ್ಸೋದು. ಊರಿಗೇನು ಕಡಿಮೆ, ಹಾಳದ ಮನಿಗೇನು ಕಡಿಮೆ. ನೀ ಹೇಳಿದಂಗ ಕೇಳು. ಯಾಕಂದ್ರ ಈಗ ಹೆಂಗ್ ನಡೆದಪ್ಪ ಅಂದ್ರ ಚಲೋ ಸ್ವಾಮಿಗಳಿಗೆ ನಮ್ಮೂರಾಗ ಮಹಾನ್ ಸ್ವಾಮಿಗಳು ಇರ್ತಾರ. ನಮ್ಮ ಊರಿಗೆ ಚಲೋ ಆಗ್ಲಿ, ನಮ್ಮ ಊರಿಗೆ ಒಳ್ಳೇದಾಗ್ಲಿ ಅಂತ ಹಗಲಿರುಳು ದುಡಿತಿರ್ತಾರ. ಅಂತರ್ಗೆ ಯಾರು ಕಿಮ್ಮತ್ ಕೊಡುದಿಲ್ಲ. 10 ರೂಪಾಯಿ ಕೊಡ್ಬೇಕಾದ್ರೆ 20 ವಿಚಾರ ಮಾಡಿರ್ತಾರ. ಅದ ನಮ್ಮಂತ ಕಳ್ಳ ವೇಷ ಹಾಕೊಂಡು ಕಳ್ಳ ಸಾಧುಗಳು ಬಂದ್ರ ಅಡಿಗೆ ಮನೆ ಕುಂದ್ರಿಸಿ ಊಟ ಹಾಕಿ 1001 ದಕ್ಷಿಣ ಕೊಟ್ಟು ಮುಂದಿನ ಸಲ ಬಾಯಪ್ಪ ಅಂತಾರ. ಏನಿದ್ರು ನಮ್ಮಂತ ಕಳ್ಳ ಸ್ವಾಮಿಗಳದ ದರ್ಬಾರ್ ಐತಿ. ಆಟ ಮಾಡೋಣ. ಇವತ್ತಿದ್ದ ನಾನ ಕಳ್ಳ ಗುರು, ನಾನು ಸುಳ್ಳು ಶಿಷ್ಯ. ದೋಸ್ತಿ 50ಗೆ 50 ಎಲ್ಲಾದ್ರೊಳಗು. ಸಾರಿ ಸರ್, ಎಲ್ಲಾದ್ರಾಗೂ ಇಲ್ಲ, ಕೆಲವೊಂದ್ರಾಗ ಅಷ್ಟೇ 50. ಎಲ್ಲಾದ್ರಾಗೂ 50 ಅಂದ್ರೆ ಮಗ್ಗಲ ಹಾಸಿಗೆ ತಗೊಂಬರು ಮಗನಿ. ನಿಮ್ಮ ಸೈಜ ಬೇರೆ, ನಮ್ಮ ಸೈಜ ಬೇರೆ. ಆಯ್ತು. ಆದ್ರ ಒಂದ್ ಮಾತು, ನಾಳೆ ನೋಡ್ತಾ ಮಠಕ್ಕ ನಾ ಪ್ರಚಾರ ಮಾಡಕ್ ಹೋಗಿ ಬಂದಿಂದ ಮತ್ತ ಮಠಕ್ ಹರಿಯದರು ಬರಾರ, ಮುದುಕ್ಯಾರು ಬರಾರ, ವಯಸ್ಸಾದರು ಬರಾರ. ಈ ಹರಿಯದರು ಹುಡುಗಿಯರು ನನಗ, ಈ ಮುದುಕ್ಯಾರು ನಿನಗ. ಏನೇನು ಮಠಕ್ ಹೋದಿಂದ ಹೆಣ್ಮಕ್ಳು ಬರಾರ, ವಯಸ್ಸಾದವ್ರು ಇರಾರ, ಆಂಟಿಗಳು ಇರಾರ, ಮುದುಕ್ಯಾರು ಇರಾರ, ಹುಡುಗಿಯರು ಇರಾರ. ಹುಡುಗಿಯರು ಆಂಟಿಗಳು ಈ ವಯಸ್ಸಾದ್ರು ನನಗ, ಈ ಮುದುಕ್ಯಾರ ನಿನಗ. ನಾವು ವಾಚ್ಯ ಅಂದ್ರೆ ಇಟ್ಕೊಳಂಗಿಲ್ಲ. ದಾನ ಧರ್ಮ ಗುರು ಯಾರ ನೀನು. ಮತ್ತ ಮೊದಲು ನಮ್ಮ ಆಶೀರ್ವಾದ ಆದ್ಮೇಲೆ ನಿನ್ನ ಆಶೀರ್ವಾದ. ದೊಡ್ಡ ಪಿಂಡ್ರಿ ಮಗ ನೀ ಅಲ್ಲ. ನಾ ದೊಡ್ಡ ಪಿಂಡ್ರಿ ಮಗ, ನಂದು ಆದ್ಮೇಲೆ ನೀ ಸಣ್ಣ ಪಿಂಡ್ರಿ. ಊರೂರು ಪ್ರಚಾರ ನಾವು ಮಾಡಿರ್ತಾನೆ. ಅಲ್ಲಿ ಒಳಗ ಮಕ್ಕಳ ಕೊಡಾಕ ನಾ ಇರ್ತೇನೆ. ನೀ ಮಕ್ಕಳ ಕೊಡ್ತೇವೆ ಅಂತ ನಾ ಅಡ್ಡಾಡ ಪ್ರಚಾರ ಮಾಡಿರ್ತೀನಿ. ಅಲ್ಲ, ಇನ್ನೂ ಮಠನ ಕಟ್ಟಿಲ್ಲ, ಇಲ್ಲೇ ಬಡ್ದಾಡಕತ್ತೀವಿ. ನೋಡಿ ಮೊದಲು ಮಠ ಕಟ್ಟು ಎತ್ಕೊಂಡ್ರ ನಡಿ. ಆಲವನ್ನು ತಡೆಯೋರು ಯಾರೋ ಇಲ್ಲ, ಗಾಳಿಯನ್ನು ಹಿಡಿಯುವುದು